ಎಸ್ ಎಂ ಕೃಷ್ಣ ಅವ್ರನ್ನ ತುಂಬ ಹತ್ತಿರದಿಂದ ಕಂಡಂಥವ್ರು, ಅವ್ರ ಜೊತೆನೇ ಕೆಲಸ ಮಾಡಿದವರು, ಅವರ ಸಹೋದ್ಯೋಗಿ ಕೂಡ ಆಗಿದ್ದರು. ಅವ್ರ ಜೊತೆ ಅವ್ರು ಯಾರೂ ಅಲ್ಲ, ಮಾಜಿ ಶಾಸಕರಂತ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ರಾಜಕೀಯ ಗಾಡ್ ಫಾದರು, ಜೀವನದ ಕೂಡ ಗಾಡ್ ಫಾದರ್ ಆಗಿದ್ದರು. ಅವರ ನಿಮ್ಮ ಒಡನಾಟ ಯಾವ ರೀತಿಯಾಗಿತ್ತು? ನೋಡಿ, ನಾನು 15-16 ವರ್ಷ ನಾನು ಸಾಹೇಬ್ರ ಜೊತೆ ನಾನು ಕೆಲಸ ಮಾಡ್ಕೊಂಡಿದ್ದವನು. ಅವರು ನಿಜವಾಗಿ ಅವರಿಂದ ಅವ್ರ ನಡೆ ನುಡಿ ಭಾಷೆ, ಅವ್ರ ಮಾತು, ಅವರು ಇದನ್ನು ನೋಡಿ ನಾನು ಸಾಕಷ್ಟು ಅಲ್ಲಿ ಕಲಿತು ಇಲ್ಲಿ ಇವ್ರ ಹತ್ರ ಕೆಲಸ ಮಾಡ್ಕೊಂಡು ಇನ್ನು ನಾವು ಶಾಸಕನಾಗಿದೆ ನಾನು. ಅಂದರೆ ಆ ಸಾಹೇಬರು ಇಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ, KPCC ಪ್ರೆಸಿಡೆಂಟ್ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಗವರ್ನರ್ ಆಗಿದ್ದಾಗ, ವಿದೇಶಾಂಗ ಮಂತ್ರಿ ಆಗಿದ್ದಾಗ ಸಾಕಷ್ಟು ಇವತ್ತು ಸಾಹೇಬರು ಬೆಂಗಳೂರಿಗೆ ಸಾಕಷ್ಟು ಅವರು ಈ ನಾಡಿಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಟ್ಟಂಥವು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಭೂಮಿ ಈ ಹೆಬ್ಬೆಟ್ಟು ಹೊತ್ತರೆ ಇವತ್ತು RTC ಪಾಣಿ ಮನೆ ಕೂತ್ಕೊಂಡು ತಗೊತಾ ಇದ್ದಾರೆ. ಎಂಥ ಕೆಲಸ ಅದು! ಇಡೀ ರಾಜ್ಯಕ್ಕೆ ರೈತರಿಗೆ ಎಂಥ ಕೆಲಸ ಮಾಡಿಕೊಟ್ರೋದು. ಅದೊಂದೇ ಅಲ್ಲ, ಮಿಡ್ ಡೇ ಮೀಲ್ಸ್ ಇರ್ಬೋದು, ಸ್ತ್ರೀಶಕ್ತಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಸಾಕಷ್ಟು ಇವತ್ತು ಫ್ಲೈಓವರ್ಗಳು ಬೆಂಗಳೂರಿನ ಇವತ್ತು IT-BT ತಂದು ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಇವತ್ತು ಸಾಹೇಬರು ಅವರಿದ್ದಂದು IT-BT ತಂದು ಇವತ್ತು ಮುಂಚೆ ಬೇರೆ ಫಾರಿನ್ಗೆ ಹೋಗಿ ಇದು ಮಾಡಬೇಕಾಯ್ತು. ಇವತ್ತು ಬೆಂಗಳೂರಲ್ಲೇ ಲಕ್ಷಾಂತರ ರೂಪಾಯಿ ಸಂಬಳ ಬರೋಂಥ ಕೆಲಸ ಇವತ್ತು ವಿದ್ಯಾವಂತರಿಗೆ ಮಾಡಿಕೊಟ್ರು ಅಂತ ಪುಣ್ಯಾತ್ಮರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು. ಇವತ್ತು ಅವರು ಇವತ್ತು ಇಡೀ ಈ ನಾಡಿನ ಜನಗಳ ಆಗಲಿದ್ದಾರೆ. ಅವತ್ತು ಅವರಿಗೆ ಭಗವಂತ ಅವರಿಗೆ ಒಂದು ಶಾಂತಿ, ಅವ್ರಿಗೆ ಅವ್ರಿಗೆ ಇವತ್ತು ಒಳ್ಳೆಯ ದುಃಖ ಭರಿಸೋ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ, ಮತ್ತು ಆ ಕುಟುಂಬಕ್ಕೆ ಎಲ್ಲ ಅವರ ಈ ನಾಡಿನ ಜನಕ್ಕೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಬಹುತೇಕ ರಾಜಕಾರಣಿಗಳು ತಮ್ಮ ಜೊತೆ ಕೆಲಸ ಮಾಡ್ತಾ ಸಿಬ್ಬಂದಿಗಳಾಗಿರ್ಬೋದು, ತಮ್ಮ ಫಾಲೋವರ್ಸ್ ಆಗಿರ್ಬೋದು, ಲೀಡರ್ಗಳಾಗಿರ್ಬೋದು, ಅವರು ಅದೇ ಥರ ಇರಬೇಕಂತ ಭಾವನೆಗಳಿರುತ್ತೆ ಬಹುತೇಕ ರಾಜಕಾರಣಿಗೆ. ಆದರೆ ನೀವೊಬ್ಬ ಶಾಸಕರಾದಾಗ ಅವ್ರ ಹತ್ರ ಸಿಬ್ಬಂದಿಯಾಗಿ ಅವರು ಯಾವ ರೀತಿಯಾಗಿ ನಿಮ್ಮನ್ನು ಸ್ವೀಕರಿಸಿದ್ರು ಸರ್? ಸಾಕಷ್ಟು ಅವರು, ನಾವು ಶಾಸಕನಾಗಿ ಬಂದಾಗ ನಿಜವಾಗೂ ಅವರು ಭಾಳ ಹೇಳಿದರು, ನೀವು ಒಳ್ಳೆ ಕೆಲಸ ಮಾಡಬೇಕು, ಜನಗಳ ಹತ್ರ ಇರು, ಯಾವುದೇ ಜಾತಿ ಧರ್ಮ ಭಾಷೆ ಅಂತ ನೋಡೋಕ್ಕೆ ಹೋಗಬೇಡ ಅಂತ ಭಾಳ ಕಿವಿ ಮಾತು ಹೇಳ್ತಾಯಿದ್ರು. ಅವ್ರ ಸಾಹೇಬರು ಅವ್ರ ಹತ್ರ 15-16 ವರ್ಷ ನಾನು ಅವ್ರ ಜೊತೆಯಲ್ಲಿ ಹಗಲು ರಾತ್ರಿ ನಾನು ಕೆಲಸ ಮಾಡಿದು ಅಂತನೂ, ರಾಜ್ಯದಲ್ಲಿ ಜೊತೆಲಿ ಸುತ್ತಂತನೂ ಅವರು ಸಾಕಷ್ಟು ನಾನು ಅವ್ರು ನೋಡಿ ಭಾಳ ಕೆಲಸ ಕಲ್ತ್ಕೊಂಡೆ. ಕಲಿತು ನಾನು 5 ವರ್ಷ ಕ್ಷೇತ್ರಕ್ಕೆ ನಾನು ಭಾಳ ಇವತ್ತು ತಾವೆಲ್ಲ ನೋಡಿದ್ದೀರಿ ಅಂತ ಕೆಲಸ ನಾನು ಮಾಡಿದೆ. ಕೊನೆಯದಾಗಿ ತಾವು ಯಾವಾಗ ಅವ್ರ ಜೊತೆ ಮಾತಾಡಿದ್ರಿ, ಏನು ಮಾತಾಡಿದ್ರಿ? ನಾನು ಹಾಸ್ಪಿಟ್ಲಲ್ಲಿ ಹೋಗಿದ್ದೆ, ಹಾಸ್ಪಿಟ್ಲಲ್ಲಿ ಮಾತಾಡಿದ್ದೆ ಅಷ್ಟೇ. ಆಮೇಲೆ ಒಳಗಡೆ ಅಲ್ಲಿ ICU ಗೇಟ್ ಒಳಗಡೆ ಬಿಡ್ತಿರಲಿಲ್ಲ, 2 ಸಲ ಹಾಸ್ಪಿಟ್ಲಲ್ಲಿ ಭೇಟಿ ಮಾಡಿದ್ದು. ಇಲ್ಲಿ ಮನೆಗೆ ಬಂದಾಗೂ ನಾವು ಭೇಟಿ ಮಾಡಿದೋ, ಆವಾಗ ಅಷ್ಟೊಂದು ಹೆಚ್ಚಿಗೆ ಮಾತಾಡ್ತಿರಲಿಲ್ಲ. ಇವತ್ತು ನಮ್ಮನ್ನೆಲ್ಲ ಇವತ್ತು ಅಗಲಿದ್ದಾರೆ. ಮತ್ತೊಮ್ಮೆ ಅವ್ರ ಕುಟುಂಬಕ್ಕೆ ಒಂದು ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ MLA ಆಗಿದ್ದರು, MLC ಆಗಿದ್ದರು, ರಾಜ್ಯಸಭೆ ಆಗಿದ್ದರು, MP ಆಗಿದ್ದರು, ರಾಜ್ಯಪಾಲರು ಕೂಡ ಆಗಿದ್ದರು. ಯಾಕೆ ಅವರು ಪಕ್ಷ ಬಿಡುವಂಥ ಅನಿವಾರ್ಯತೆ ಬಂದಿತ್ತು ನೀವು ಕಂಡಂಗೆ? ಆ ದೊಡ್ಡ ಆ ವಿಚಾರಗಳು ನಮಗೆ ಆ ಮಟ್ಟಕ್ಕೆ ಅವೆಲ್ಲ ನಮಗೆ ಗೊತ್ತಿಲ್ಲ. ಅದು ಯಾಕೆಂದರೆ ಆ ಸಾಹೇಬ್ರದ್ದು ಏನೋ ದೂರದೃಷ್ಟಿ ಏನೋ ಅದು ಗೊತ್ತಿಲ್ಲ. ಆ ವಿಚಾರ ನನಗೆ ಅಷ್ಟೊಂದು ತಿಳಿದಿಲ್ಲ. ಸರ್, ಅಪಾರವಾದಂಥ ದೈವಭಕ್ತಿ ಉಳ್ಳವರು ಕೂಡ ಅಂತ ಗೊತ್ತಿತ್ತು. ಯಾವ ದೇವಸ್ಥಾನಕ್ಕೆ ಅವ್ರು ಹೋಗ್ತಾಯಿದ್ರು, ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಿದ್ರು? ಅಲ್ಲ, ಅದರಲ್ಲಿ ನಮ್ಮ ಅಮ್ಮವರು ಇವತ್ತು ಸಾಹೇಬ್ರಿಗೆ ಹಗಲು ರಾತ್ರಿ ಅಮ್ಮವರು ಯಾರೇ ಜನ ಇವತ್ತು ಈ ನಾಡಿನ ಜನ ಯಾರೇ ಬರಲಿ ಅವರಿಗೆ ನಿಜವಾಗೂ ಭಾಳ ಜನಕ್ಕೆ ಅವರು ಕಾಫಿ ಕೊಡೋದು, ತಿಂಡಿ ಕೊಡೋದು, ಅವ್ರ ಕಷ್ಟ ಸುಖ ನೋಡೋವಂಥ ಕೆಲಸ ಅಮ್ಮವರು. ದೇವ್ರದ್ದೇ ಇದೇ ಇರಲಿ, ದೇವಸ್ಥಾನಗಳಿಗೆ ಓದಿರಲಿ, ಎಲ್ಲ ಅಮ್ಮವರು, ಪ್ರೇಮಮ್ಮವರು ನಿಜವಾಗಿ ಅವರು ಭಾಳ ಇವತ್ತು ಸಾಹೇಬರು ಅವರು ಯಾವುದೇ ಜಾತಿ ಮತ ಧರ್ಮ ಭಾಷೆ ಏನು ಅಂತ ಗೊತ್ತಿಲ್ಲ. ಆ ಥರ ಎಲ್ಲ ಇದರಲ್ಲಿ ಇಟ್ಕೊಂಡೋಗ್ತಿದ್ರು. ಎಲ್ಲ ದೇವಸ್ಥಾನಗಳ್ದು ಇರ್ಬೋದು, ಬೇರೆ ಬೇರೆದೆಲ್ಲ ಅಮ್ಮವರು ನೋಡ್ಕೊಳ್ಳೋಂಥ ಕೆಲಸ ಮಾಡ್ತಿದ್ರು. ಓಕೆ, ಥ್ಯಾಂಕ್ ಯು.
ಇದಿಷ್ಟು ಮಾಜಿ ಶಾಸಕರಂತ ಮಂಜುನಾಥ್ ಅವರ ಮಾತು. ರಾಜಕಾರಣಿಗಳು ಬಹುತೇಕವಾಗಿ ಯಾರೇ ಕೂಡ ತಮ್ಮ ಫಾಲೋವರ್ಸ್ ಆಗಿರ್ಬೋದು, ಇಲ್ಲ ಅವ್ರ ಗನ್ಮ್ಯಾನ್ ಆಗಿರ್ಬೋದು, ಅದೇ ಥರ ಇರಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಆದರೆ ಅವ್ರ ಜೊತೆ 15 ವರ್ಷಗಳ ಕಾಲ ಗನ್ಮ್ಯಾನ್ ಆಗಿದ್ದಂಥ ಒಬ್ಬ ಮಂಜುನಾಥ್ನವರು ಇವತ್ತು ಮಾಜಿ ಶಾಸಕರಾಗಿದ್ದರು. ಆವಾಗಲೂ ಕೂಡ ಅದೇ ರೀತಿಯಾಗಿ ಕೂಡ ಪ್ರೀತಿಯಿಂದಲೂ ಕೂಡ ಅವರಿಗೆ ಗೈಡೆನ್ಸನ್ನು ಕೂಡ ಮಾಡ್ತಾಯಿದ್ರು. ಯಾಕಂತಂದರೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿ ಇನ್ನೊಬ್ಬ ನಮ್ಮ ಜೊತೆ ಬಂದು ವಿಧಾನಸಭೆಯಲ್ಲಿ ಕೂರ್ತಾನೆ ಅಂದರೆ ಯಾರೂ ಕೂಡ ರಾಜಕಾರಣಿಗಳು ಅದನ್ನು ಸಹಿಸೋದಿಲ್ಲ. ಆದರೆ ಅದೆಲ್ಲವನ್ನು ಕೂಡ ಸ್ವೀಕರಿಸಿ ರಾಜಕೀಯವಾಗಿ ಕೂಡ ಗೈಡ್ಲೈನ್ಸನ್ನು ಕೂಡ ಕೊಡ್ತಾಯಿದ್ರು. ಪ್ರಮುಖವಾಗಿ ರೈತರು ಪದೇ ಪದೇ ತಾಲೂಕು ಆಫೀಸ್ ಹತ್ರ ಇರ್ಬೋದು, ಎಲ್ಲ ಕಡೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಹಲ್ದಾಡುವಂಥ ಪರಿಸ್ಥಿತಿ ಇತ್ತು. ಆ ಕಾಲದಲ್ಲೇ ಕೂಡ ಸುಮಾರು 20 ವರ್ಷಗಳ ಹಿಂದೆ 10 ರೂಪಾಯಿ ಕೊಟ್ಟರೆ ಸಾಕು ತಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಪಾಣಿಗಳು ಸಿಗುತ್ತಿತ್ತು. ಮತ್ತು ಹೆಣ್ಣುಮಕ್ಕಳು ಏನು ಭಾಗ್ಯಲಕ್ಷ್ಮಿ ಯೋಜನೆ, ಯಾರೇ ಹೆಣ್ಮಗು ಹುಟ್ಟಿದ್ರು ಕೂಡ ಅವ್ರ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಅನುದಾನ ಹೋಗುವಂಥದ್ದು, ಮಿಡ್ ಡೇ ಮೀಲ್ಸು ಎಲ್ಲ ಬಹುತೇಕವಾಗಿ ಸರ್ಕಾರಿ ಶಾಲೆಗೆ ಹೋಗುವಂಥವ್ರು ಎಲ್ಲ ಬಡ ಮಕ್ಕಳೇ ಆಗಿದ್ದರು. ಹೀಗಾಗಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆಗಿರ್ಬೋದು, ಮತ್ತು ಸ್ತ್ರೀ ಶಕ್ತಿಗಳು ಸ್ವಸಹಾಯ ಸಂಘಗಳು ಅವ್ರಿಗೆ ಯಾವುದೇ ರೀತಿಯಂಥ ಅನುದಾನ ಇರೋದಿಲ್ಲ, ಮತ್ತು ಅವ್ರಿಗೆ ಯಾವುದೇ ರೀತಿಯಾದ ಉದ್ಯೋಗ ಇರೋದಿಲ್ಲ. ಇಂಥವರೆಲ್ಲರೂ ಕೂಡ ಒಂದು 10-12 ಜನ ಗುಂಪನ್ನು ಕಟ್ಕೊಂಡು ಅವರು ಸರ್ಕಾರಕ್ಕೆ ಅನುದಾನಕ್ಕೆ ಏನಾದರೂ ಬೇಡಿಕೆಯನ್ನು ಇಟ್ಟಿದ್ರೆ ಆ ಒಂದು ಗುಂಪಿಗೆ ಕೂಡ ಸರ್ಕಾರದಿಂದ ಕೂಡ ಅನುದಾನ ಕೊಡುವಂಥ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕ SM ಕೃಷ್ಣ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಅವರು ಇವತ್ತು ನಮ್ಮೆಲ್ಲರೂ ಕೂಡ ಅಗಲಿದ್ದಾರೆ. ಹೀಗಾಗಿ ಅವರ ಆತ್ಮೀಯರು ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಕೂಡ ಬಂದು ಅವರ ಅಂತಿಮ ದರ್ಶನ ಕೂಡ ಪಡೆದುಕೊಳ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲ್ಲನಹಳ್ಳಿ ಶ್ರೀಧರ್, ಪವರ್ TV, ಬೆಂಗಳೂರು.